ಹಾಯ್ ನಮಸ್ತೆ. ಇದು ನಿಮ್ಮನೆ ಮಗಳ ಕೈ ರುಚಿ. ನಾನು ಇವತ್ತು ಒಂದು ಸಾಂಪ್ರದಾಯಿಕವಾಗಿ ಹಳೆ ಕಾಲದಿಂದ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡ್ತಾಯಿದ್ರೋ ಆ ರೀತಿ ತೋರಿಸ್ತಾ ಇದ್ದೀನಿ. ಇದು ಟೊಮೊಟೊ ಗೊಜ್ಜು 2-3 ಥರನೂ ಮಾಡ್ಬೋದು. ನಾನು ಮಸಾಲೆ ಏನೂ ಹಾಕದೆ ಬರೀ ಮನೇಲಿರೋ ಸಾಂಬಾರು ಪುಡಿಯಿಂದ ಮಾಡ್ಕೊಳ್ಳೋಂಥ ಟೊಮೊಟೊ ಗೊಜ್ಜು ತೋರಿಸ್ತಾ ಇದ್ದೀನಿ. ಇದಕ್ಕೊಂದು 6-8 ಟೊಮೊಟೊ ತೊಗೊಂಡಿದ್ದೀನಿ ನಾನು. ನೋಡಿ, ಈಗ ಬಾಣಲಿ ಬಿಸಿ ಆಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ನಾನು ಎಣ್ಣೆ ಫಸ್ಟ್ ಹಾಕಲ್ಲ. ಸಾಸಿವೆ ಏನಕ್ಕೆ ಹಾಕ್ತೀನಿ ಅಂದರೆ ಸಿಡಿದಾಗ ಎಣ್ಣೆ ಸಮೇತ ಎಗ್ರಲ್ಲ, ಆವಾಗ ಫುಲ್ ಗ್ಯಾಸ್ ಹತ್ರ ಎಲ್ಲ ಗಲೀಜಾಗಲ್ಲ ಅಂತ ಫಸ್ಟ್ ಸಾಸಿವೆ ಹಾಕ್ತೀನಿ. ಈಗ ನೋಡಿ, ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಟೊಮೊಟೊ ಗೊಜ್ಜಿಗೆ ಒಂದು 4 ಸ್ಪೂನ್ ಎಣ್ಣೆ ಇರಬೇಕು, ಯಾಕೆಂದರೆ ನಾವು ನೀರು ಹಾಕಲ್ಲ, ಬರೀ ಎಣ್ಣೆನಲ್ಲೇ ಅದು ಬೇಯೋದು. ಅದಕ್ಕೋಸ್ಕರ ಈಗ ಜೀರಿಗೆ ಹಾಕ್ತಾಯಿದ್ದೀನಿ 1 ಸ್ಪೂನು, ಮತ್ತು 1 ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಆಪ್ಷನಲ್, ಬೇಕಾದರೆ ಹಾಕ್ಕೊಬೋದು, ಬೇಡ ಅಂದರೆ ಬಿಡ್ಬೋದು. ಕಡಲೆಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗಲಿ. ಅದಾದಮೇಲೆ ನಾನು ಕರಿಬೇವು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಯಾಕಂದರೆ ಮಕ್ಕಳೆಲ್ಲ ತಿಂತಾರಂತ. ಮತ್ತು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ಕೆಂಪಾಳ ಆದಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋದು ಹಾಕ್ತಾಯಿದ್ದೀನಿ. ಫ್ರೀ ಟೈಮಲ್ಲಿ ಇದು ಮಾಡಿ ಇಟ್ಕೊಂಡ್ರೆ ನಿಮ್ಗೊಂದು ವಾರ ತನಕ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ. ಮನೇಲಿ ಏನು ತರಕಾರಿ ಇಲ್ದಾಗ ಅಥವಾ ಸಾಕಾಗಿರುತ್ತೆ, ಅಡುಗೆ ಮಾಡೋ ಮೂಡಿರಲ್ಲ, ಸ್ವಲ್ಪ ಬೇಗ ಆಗಬೇಕು ಅನ್ನೋ ಟೈಮಲ್ಲಿ ಈ ಗೊಜ್ಜು ಬೇಗ ಆಗುತ್ತೆ. ಮತ್ತು ಖಾರವಾಗಿ ಬಿಸಿ ಅನ್ನಕ್ಕೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಅಥವಾ ನೀವು ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ 2 ಚಪಾತಿ ಮಾಡಿಕೊಂಡ್ರೆ ಟೊಮೊಟೊ ಗೊಜ್ಜು ಚಪಾತಿ ಆಗೋಗುತ್ತೆ. ನೋಡಿ, ನಾನು ಈಗ ಅರಿಶಿನ ಪುಡಿ ಸೇರಿಸಿದೆ, ಮತ್ತು ಕೊತ್ತಂಬರಿ ಹಾಕಿದೆ, ಸ್ವಲ್ಪ ಉಪ್ಪು ಹಾಕಿದೆ. ಸ್ವಲ್ಪ ಇದು ಬೇಗ ಬಿಡ್ತೀನಿ ಟೊಮೊಟೊ ಎಣ್ಣೆನಲ್ಲೇ. ಇದು ಸ್ವಲ್ಪ ಫುಲ್ ನೀರೆಲ್ಲ ಸ್ವಲ್ಪ ಡ್ರೈ ಆಗಬೇಕು. ಈಗ ನೋಡಿ, ಸ್ವಲ್ಪ ನೀರು ಡ್ರೈ ಆಗ್ತಾಯಿದೆ ಅನಿಸಿದಾಗ ಸಾಂಬಾರು ಪುಡಿ, ಮನೇಲಿ ಏನು ಸಾಂಬಾರು ಪುಡಿ ಯೂಸ್ ಮಾಡ್ತೀವೋ ಅದೇ ಹಾಕ್ಬೋದು, ಅಥವಾ ಬೆರ್ತ್ ಪುಡಿ ಅಂತಲೂ ಕರಿತೀವಿ ನಾವು ನಮ್ಮ ಹಳ್ಳಿ ಭಾಷೆಯಲ್ಲಿ. ಖಾರ ಕಮ್ಮಿ ಇತ್ತು ಅಂದರೆ ನೀವು ಬೇಕಾದ್ರೆ ಇದು ಖಾರನೂ ಹಾಕ್ಕೋಬೋದು, ಇಲ್ಲ ಬರೀ ಸಾಂಬಾರು ಪುಡಿನೇ ಸಾಕಾಗುತ್ತೆ. ನೋಡಿ, ಈಗ ಎಷ್ಟು ಚೆನ್ನಾಗಿ ನೀರೆಲ್ಲ ಡ್ರೈ ಆಗಿ ಎಣ್ಣೆ ಬಿಡ್ತಾಯಿದೆ. ಇದು ಎಣ್ಣೆ ಬಿಡ್ತಾಯಿದೆ ಅಂದಾಗ ಟೊಮೊಟೊ ಗೊಜ್ಜು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ 1 ಡ್ರಾಪು ನೀರು ಹಾಕ್ಬೇಡಿ, ಆಗ ನಿಮ್ಗೆ 1 ವೀಕ್ ತನಕ ಬರುತ್ತೆ. ಅಥವಾ ನಾಳೆ ಎಲ್ಲ ಟ್ರಾವೆಲಿಂಗ್ ಇದೆ ಅಂದರೆ ಇವತ್ತು ಮಾಡಿಟ್ಕೊಂಡು ನಾಳೆ ತಿನ್ನೋಕ್ಕೂ ಬರುತ್ತೆ ಇದು, ನೀರು ಹಾಕಲಿಲ್ಲ ಅಂದರೆ. ನಾನು ಮಾಡಿ ಟೊಮೊಟೊ ಗೊಜ್ಜು ನಿಮ್ಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.